ಸ್ನೇಹಿತರೆ ನಮಸ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿವಮೊಗ್ಗ ಮೃಗಾಲಯದಲ್ಲಿ ಸಮೀಕ್ಷಾ ರೆಡ್ಡಿ ಮೃತಪಡಲು ಕಾರಣ ಆಗಿರುವಂತಹ ಹಿಪ್ಪೋ 12 ವರ್ಷದ ಹಂಸಿನಿ ಅದು ಮರಿ ಹೊಟ್ಟೆಯಲ್ಲೇ ಅಂದ್ರೆ ಭ್ರೂಣಾವಸ್ಥೆಯಲ್ಲೇ ಮೃತಪಟ್ಟಿದೆ ಅಂತ ಹೇಳಿ ನಾವೆಲ್ಲ ಸುದ್ದಿ ಬರ್ದಿದ್ದೀವಿ. ಹಂಸಿನಿ ಕೂಡ ಮೃತಪಟ್ಟಿರುವಂಥದ್ದೆಲ್ಲ ಸುದ್ದಿಗಳು ನೋಡಿದಿರಿ. ಆದ್ರೆ ಇಲ್ಲಿ ಆ ಭ್ರೂಣ ಒಳಗೆ ಮೃತಪಟ್ಟಿತ್ತಾ? ಅಂದ್ರೆ ಬಹಳ ದಿನಗಳ ಹಿಂದೆ ಅಥವಾ ಅದು ಇನ್ನೂ ಜೀವಂತ ಇತ್ತಾ? ಏನು ಎತ್ತ ಅಂತ ಹೇಳಿ ಒಂದಿಷ್ಟು ಗೊಂದಲಗಳಿದಾವೆ. ಈ ಒಂದು ಹಿಪ್ಪೋ ಮರಿ ಇದೆಯಲ್ಲ ಅದು ಇನ್ನೂ ಕೂಡ ಬೆಳವಣಿಗೆ ಆಗ್ಬೇಕಿತ್ತು. ಅಂದ್ರೆ ಇನ್ನೊಂದು ವಾರ 15 ದಿನದಲ್ಲಿ ಅದು ಹೊರಗೆ ಬರ್ತಿತ್ತು. ಆದ್ರೆ ಅಮ್, ಇದು ಮೃತಪಟ್ಟು ಅದರ ತಾಯಿಗೆ ಸಾವಿಗೆ ಕಾರಣ ಆಗಿಲ್ಲ. ಆದ್ರೆ ಅದು ಬೇರೆನೆ ತರದ ಏನೋ ಒಂದಿಷ್ಟು ಇನ್ಫೆಕ್ಷನ್ ಇಂದ ಬಳಲ್ತಿತ್ತು ಅಂತ ಹೇಳಿ ಅವರು ಹೊರಡಿಸಿರುವಂತಹ ಪತ್ರಿಕಾ ಪ್ರಕಟಣೆಯಲ್ಲೇ ಗೊತ್ತಾಗಿದೆ. ಅಲ್ಲಿ ಅವರು ಲಿವರ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಲಿವರ್ ಇನ್ಫೆಕ್ಷನ್ ಅಂತ ಬರೋದು ಆಹಾರದಲ್ಲಿ ಒಂದ್ ಸ್ವಲ್ಪ ಕಲುಷಿತ ಇದ್ದಾಗ ಮಾತ್ರ. ಅಂದ್ರೆ ಬಹಳ ಮುಖ್ಯವಾಗಿ ಈ ಕೇಸು ಬೇರೆ ರೀತಿಯ ಆಯಾಮಗಳನ್ನ ಈಗ ಪಡ್ಕೊಳ್ತಾ ಇದೆ. ಮಾರ್ಚ್ 19ನೇ ತಾರೀಕು ಸಮೀಕ್ಷಾ ರೆಡ್ಡಿ ಅವರು ಇಂಟರ್ನ್ ಅವರು ರಾತ್ರಿ 11:30 ಸಮಯದಲ್ಲಿ ಬರ್ಡ್ ನ ಟ್ರೀಟ್ ಮಾಡೋಕ್ಕೆ ಹೋದಂತಹ ಸಮಯದಲ್ಲಿ ಇವರು ಈ ಹಿಪ್ಪೋ ಎನ್ಕ್ಲೋಸರ್ಗೆ ಹೋಗಿ ಅಲ್ಲಿ ಅದನ್ನ ಥರ್ಮಲ್ ಇಮೇಜಿಂಗ್ ಕ್ಯಾಮ್ರಾ ಬಳಸಿ ಅದರ ಟೆಂಪರೇಚರ್ ಚೆಕ್ ಮಾಡಕ್ ಹೋಗ್ತಾರೆ. ಅಂದ್ರೆ ಇದು ಪ್ರೆಗ್ನೆಂಟ್ ಇದ್ದಿದ್ರಿಂದ ಮತ್ತೆ ಅದರ ಭ್ರೂಣಾವಸ್ಥೆಯ ಕಾಲ ಸುಮಾರು 8 ತಿಂಗಳು ಅದು ಮೀರ್ ಹೋಗಿದೆ ಅಂತೇಳಿ ಅವರು ಅನ್ಕೊಂಡಿರೋದ್ರಿಂದ ಮತ್ತೆ ಅದಕ್ಕೂ 2-3 ವಾರದ ಹಿಂದಿನಿಂದ ಹಿಪ್ಪೋ ಆಹಾರ ಸೇವಿಸ್ತಿರ್ಲಿಲ್ಲ. ಹಾಗಾಗಿ ಅವರು ಅದರ ಕಳಕಳಿಯಿಂದ ಕಾಳಜಿಯಿಂದ ಮತ್ತೆ ಈ ಹಂಸಿನಿ ಹಿಪ್ಪೋ ಏನಿದಿಲ್ಲ ಇದು 24-20ರಲ್ಲಿ 2 ಮರಿಗಳನ್ನ ಅದು ಮರಿ ಆದ್ಮೇಲೆ ಬೇರೆ ಬೇರೆ ಕಾರಣಗಳಿಂದ ಅದು ಕಳ್ಕೊಂಡಿತ್ತು. ಹಂಗಾಗಿ ಅದರ ಆರೋಗ್ಯ ಅದು ಮರಿ ಮಾಡೋ ಆಗುವಂತದ್ದು ಬಹಳಷ್ಟು ಕೇರ್ಫುಲ್ ಆಗಿ ನೋಡ್ಕೋಬೇಕಿತ್ತು. ಮೊದಲೇ ತುಂಬಾ ಫ್ಯಾಷನ್ ಇರುವಂತಹ ಸಮೀಕ್ಷಾ ರೆಡ್ಡಿ ಅವರು ಈ ಒಂದು ಹಿಪ್ಪೋ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸ್ಕೊಂಡು ತಮ್ಮ ಪ್ರಾಣವನ್ನ ಒಂಥರ ರಿಸ್ಕ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನೆಲ್ಲ ಚೆಕ್ ಮಾಡೋಕೆ ಹೋಗಿದ್ರು. ಆ ಘಟನೆ ನಿಮಗಂತೂ ಗೊತ್ತಿದೆ. ಆಮೇಲೆ ನೀವೆಲ್ಲರೂ ಕೂಡ ತುಂಬಾ ಅವರ ಪೇರೆಂಟ್ಸ್ ತುಂಬಾ ಮತ್ತೆ ಈ ವೈದ್ಯಕೀಯ ಸಂಘದವರು ಎಲ್ಲರೂ ಕೂಡ ಅದಕ್ಕೊಂದು ತನಿಖೆ ಆಗ್ಬೇಕು, ನ್ಯಾಯಾಂಗ ತನಿಖೆ ಆಗ್ಬೇಕು, ಅದೇ ನ್ಯಾಯಾಧೀಶರ ತನಿಖೆ ಅದು ಇದು ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರೊಟೆಸ್ಟ್ ಆಯ್ತು. ಮಾನ್ಯ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಕೂಡ ಅವರ ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸಮೀಕ್ಷಾ ರೆಡ್ಡಿ ಅವರ ಮನೆಗೆ ಅವರ ತಂದೆ ತಾಯಿ ಕೂಡ ಅವರಲ್ಲಿ ಕೇಳ್ಕೊಂಡಿರೋದು, ನನ್ನ ಮಗಳು ಹೋದ್ರು ವಾಪಸ್ ತರೋಕ್ಕಾಗೋದಿಲ್ಲ, ಆದ್ರೆ ಮುಂದೆ ಬರುವಂತ ವೈದ್ಯರಿಗೆ ಒಂದು ಪೂರಕವಾದ ವಾತಾವರಣ ಇರಬೇಕು ಅಂತ ಅವರು ಕೇಳ್ಕೊಂಡಿದ್ರು. ಅವರ ಕಳಕಳಿಗೆ ನಮಗೆ ಇವತ್ತಿಗೂ ಬಹಳ ಖುಷಿ ಅನ್ಸೋದು ಏನು ಅಂತಂದ್ರೆ ಒಬ್ಳೆ ಮಗಳು ಅವ್ರು ಅಷ್ಟು ಕಳ್ಕೊಂಡಿರೋ ಆ ದುಃಖದಲ್ಲಿ ಆ ತರ ಹೇಳಿದ್ರು. ಇಲ್ಲಿ ನೋಡಿದ್ರೆ ಇಡೀ ಮೃಗಾಲಯಗಳಲ್ಲಿ SOP ಅನ್ನೋದೇ ಇರೋದಿಲ್ಲ. ಅದು ಸ್ವತಃ ನಮ್ಮ ಸಚಿವರಿಗೆ ಗೊತ್ತಿರಲಿಲ್ಲ. ಇವೆಲ್ಲ ಸುದ್ದಿಗಳಾದ ತಕ್ಷಣ ಒಂದೊಂದೇ ಈಗೆಲ್ಲ ರೆಡಿ ಮಾಡ್ಕೊಂತಿದ್ದಾರೆ. ಅಕ್ರಾಸ್ ಇಂಡಿಯಾನೇ ಒಂದು SOP ಅಂತ ಇರೋದಿಲ್ಲ. ಯಾಕಂದ್ರೆ ಅಲ್ಲಲ್ಲಿ ಆ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಡ್ಕೊಂಡಿರ್ತಾರೆ. ಇಲ್ಲೂ ಮೃಗಾಲಯದಲ್ಲಿ ಆ ಥರದೊಂದು SOPಯನ್ನ ಇವ್ರು ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ. ಸೊ ಸ್ಟ್ರಿಕ್ಟ್ ಆಗಿ ಏನೋ ರೂಲ್ಸ್ ಎಲ್ಲ ಫಾಲೋ ಆಯ್ತು. ಆದ್ರೂ ಕೂಡ ಅವ್ರು ಹೋಗಿರುವಂತದ್ದು ಇವತ್ತಿಗೂ ಕೂಡ ನಮಗೆ ಯಾಕೆ ಹೋದ್ರು, ಏನಾಯ್ತು ಅನ್ನೋದು ಇನ್ನೂ ಗೊಂದಲ ಇಲ್ಲ. ಬಹಳ ಬೇಸರ ಇದೆ ಆ ಥರ ಅವರು ಲೈಫನ್ನ ಹಾಳು ಮಾಡ್ಕೊಂಡಿರೋದು. ಈಗ ಅದರ ಘಟನೆಯ ನಂತರ ಅದರ ದುರಂತಗಳ ಭಾಗಗಳು ಅಂತೇಳಿ ನಾವು ಕನ್ಸಿಡರ್ ಮಾಡಿದ್ವಿ. ಈ ಹಿಪ್ಪೋ ಸ್ವಲ್ಪ ಇನ್ನಷ್ಟು ಅಗ್ರೆಸಿವ್. ಮೊದಲೇ ಇದು ಅಗ್ರೆಸಿವ್. ಜೂ ಅಲ್ಲಿ ತಂದು ಇಡೋದೇ ಅಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಅಷ್ಟೊಂದು ಅಗ್ರೆಸಿವ್ ಇದು. ಆಫ್ರಿಕನ್ ಬ್ರೀಡ್ ಇದು. ಆಫ್ರಿಕನ್ ರಾಷ್ಟ್ರಗಳಲ್ಲಿ ವೈಲ್ಡ್ ಅಲ್ಲಿ ಸುಮಾರು ವರ್ಷಕ್ಕೆ 200-300 ಜನ ಅದಕ್ಕೂ ಅಧಿಕ ಜನ ಈ ಹಿಪ್ಪೋ ದಾಳಿಗೆ ಮೃತಪಡ್ತಾರಂತೆ. ಕೇರ್ ಟೇಕರ್ ಯಾರು ಇರ್ತಾರಲ್ಲ ಅವ್ರ ಮಾತುಗಳನ್ನ ಆ ಇನ್ಸ್ಟ್ರಕ್ಷನ್ ಅನ್ನ ಸ್ವಲ್ಪ ಏನಾದ್ರು ಕೇಳ್ಬೋದು. ಹಂಗೂ ಹೇಳಕ್ಕಾಗಲ್ಲ. ಈಗ ನೋಡಿ ಆನೆ ಎಲ್ಲ ನೋಡಿ, ಆ ಹಾಸನದಲ್ಲಿ ಆನೆ ಪಾಪ ಅವ್ರು ಆಹಾರ ಕೊಡ್ತಿರೋಂಥ ಮಾವುತಂಗೆ ಹೊಡೆದಿದೆ. ಸೊ ಹಂಗಾಗಿ ಈ ತರದ ಘಟನೆಗಳನ್ನ ನಾವು ವೈಲ್ಡ್ ಅದ್ರ ಸ್ವಭಾವ ಯಾವಾಗ ಹೇಗಿರುತ್ತೆ, ಅದಕ್ಕೆ ಯಾವಾಗ ಕೋಪ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಪಾಪ ಸಮೀಕ್ಷಾ ರೆಡ್ಡಿ ಅವರು ಒಂದು ಅನ್ಫಾರ್ಚುನೇಟ್ ಅವರು ಪಾಪ ಮೃತಪಟ್ಟಿರೋಂಥ ಆ ಸಮಯದಲ್ಲಿ ಸುಮಾರು 1 ವಾರಗಳ ಕಾಲ ಆ ತನಿಖೆ ಈ ತನಿಖೆ ಅದು ಇದು ಅಂತ ಹೇಳ್ಬಿಟ್ಟು ಆ ಹಿಪ್ಪೋವನ್ನ ಸುಮ್ಮನೆ ಅಬ್ಸರ್ವೇಷನ್ ಮಾಡಿದ್ರು. ಆಮೇಲೆ ಹಿಂದೆ ಇದ್ದಂತ ವೈದ್ಯರಾಗಿರುವಂತ ಡಾಕ್ಟರ್ ಮುರಳಿ ಮನೋಹರ್ ಆಗ್ಲೇ ನಾನು ರಿಸೈನ್ ಮಾಡಿದೀನಿ ಅಂತ ಹೇಳಿದ್ರು. ಹಾಗಾಗಿ ಅವರು ರಿಲೀವ್ಗಾಗಿ ಅವ್ರೇನೋ ಲೆಟರ್ ಮಾಡ್ಕೊಂಡಿದ್ರು. ರಿಲೀವ್ ಕೊಟ್ಟಿರ್ಲಿಲ್ಲ. ರಿಲೀವ್ ಇರುವಂತ ಪೀರಿಯಡ್ ಅಂದ್ರೆ ಅವ್ರ ನೋಟಿಸ್ ಪೀರಿಯಡ್ ಅಂತ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಅದೆಲ್ಲ ಮುಗಿಸಿದ್ರು ಅನ್ಸುತ್ತೆ. ಅವ್ರು ಫೆಬ್ರವರಿಗೆ ಎಂಡ್ ಆಗಿತ್ತು. ಹಾಗಾಗಿ ಅವರು ಜಸ್ಟ್ ಹಂಗೆ ನೋಡ್ಕೊಂತ ಬರ್ತಾ ಇದ್ರು ಅಂತ ಅನ್ಸುತ್ತೆ. ಅದಾದ್ಮೇಲೆ ಅವಾಗ್ಲೇ ಆ ಸಮಯದಲ್ಲೇ ಜೂ ಅಥಾರಿಟಿ ಆಫ್ ಕರ್ನಾಟಕ ಇನ್ಫಾರ್ಮ್ ಮಾಡಿ ಒಂದು ಒಳ್ಳೆ ಟೀಮ್ ನ ಹಾಕೊಂಡು ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಶುರು ಮಾಡ್ಬೇಕಿತ್ತು. ಟ್ರೀಟ್ಮೆಂಟ್ ಅಂತಂದ್ರೆ ಒಂದು ದಿನ ಹಿಪ್ಪೋ ಮೃತಪಟ್ಟ ದಿನ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿ ಅದು ಮಾರ್ಚ್
ಮಧ್ಯಭಾಗದಲ್ಲಿ ಅದರದ್ದು ಏನು ಗರ್ಭಾವಸ್ಥೆಯ ಕಾಲ ಅದು ಮುಗಿದು ಹೋಗಿತ್ತು ಅಂತ ಹೇಳಿ ಇತ್ತು. ಮೃತಪಟ್ಟು ಅಂದ್ರೆ ಪೋಸ್ಟ್ ಮಾರ್ಟಮ್ ಆಗಿರೋ ದಿನದ್ದು ಪತ್ರಿಕಾ ಪ್ರಕಟಣೆಯಲ್ಲಿ ಏನಿದೆ ಅಂತಂದ್ರೆ ಅದು ಇಡೀ ಬಾಡಿಗೆ ಏನು ಇನ್ಫೆಕ್ಷನ್ ಆಗಿತ್ತಲ್ಲ ಅದು ಬೇರೆ ಕಾರಣದಿಂದ ಅಂದ್ರೆ ಲಿವರ್ ಇನ್ಫೆಕ್ಷನ್ ಇಂದ ಅದು ಅಂಗಾಂಗ ವಿಫಲತೆಯನ್ನ ಹೊಂದಿತ್ತು ಅಂತ ಹೇಳಿ ಈಗ ಅರ್ಥ ಆಗ್ತಿದೆ. ಅಂದ್ರೆ ಅದರದ ಜನನಾಂಗ ಭಾಗಗಳಿದೆಯಲ್ಲ ಅವುಗಳೆಲ್ಲ ಅಷ್ಟು ಇನ್ಫೆಕ್ಷನ್ಗೆ ಒಳಗಾಗಿರ್ಲಿಲ್ಲ. ಅಂದ್ರೆ ಆ ಭ್ರೂಣ ಏನೋ ಸತ್ತೋಗಿ ಅದರಿಂದ ಏನು ಸ್ಪ್ರೆಡ್ ಆಗಿಲ್ಲ, ಅದು ಲಿವರ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಲಿವರ್ ಇನ್ಫೆಕ್ಷನ್ ಅಂತ ಅಂದ ಮೇಲೆ ಈಗ ಯಾಕೆ ಲಿವರ್ ಇನ್ಫೆಕ್ಷನ್ ಆಯ್ತು ಅಂತ ನೋಡಕ್ ಹೋದ್ರೆ ನಮಗೆ ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ ಏನು ಅಂತಂದ್ರೆ ಲಿವರ್ ಇನ್ಫೆಕ್ಷನ್ ಆಗೋದು ಕೇವಲ ಆಹಾರ ಅಂದ್ರೆ ಕಲುಷಿತ ಆಹಾರ, ಕಲುಷಿತ ನೀರು ಈ ತರದ ವ್ಯವಸ್ಥೆಯಿಂದ. ಬಟ್ ಈಗ ಅಲ್ಲಿ ಆಹಾರ ಕೊಡ್ತಿರುವಂತದ್ದು ಏನಾದ್ರು ಸಮಸ್ಯೆ ಇದೆಯಾ, ಅದಕ್ಕೆ ಸರ್ಟಿಫೈ ಮಾಡಿರುವಂತದ್ದು ಈಗ ಹಿಂದೆ ಇದ್ದಂತ ಮುರಳಿ ಮನೋಹರ್ ಅವರು ಏನಾದ್ರು ಅದರ ರಿಮಾರ್ಕ್ ಮಾಡಿಸಿದ್ರು, ಅದ್ರ ನಂತರ ಬಂದವರು ಯಾರೋ ಯಾರೋ ಒಬ್ರು ಕಾಂಟ್ರಾಕ್ಟರ್ ಏನೋ ಚೇಂಜ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವರಿಂದ ಏನಾದ್ರು ಸಮಸ್ಯೆ ಆಯ್ತಾ ಏನು ಗೊತ್ತಿಲ್ಲ ನಮಗೆ. ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಈ ಸಮೀಕ್ಷಾ ರೆಡ್ಡಿ ಬಂದ ನಂತರವೂ ಕೂಡ 2 ಬ್ಲ್ಯಾಕ್ ಬಕ್ ಏನೋ ಸತ್ತೋಗಿದ್ವಂತೆ ಕೃಷ್ಣಮೃಗಗಳು, ಇದೇ ಕಾರಣಕ್ಕಾಗಿ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ, ಅದ್ರ ಬಗ್ಗೆನೂ ತನಿಖೆ ಆಗ್ಬೇಕು. ಆಮೇಲೆ ಸಮೀಕ್ಷಾ ರೆಡ್ಡಿ ಅವರು ಎಲ್ಲದಕ್ಕೂ ಸಿಡಿಮಿಡಿ ಮಾಡ್ತಿದ್ರಂತೆ, ಈ ತರ ಮೆಡಿಸಿನ್ ಆಹಾರ ಅಂತ ಹೇಳ್ಬಿಟ್ಟು. ಅವ್ರ ಕ್ಯಾರೆಕ್ಟರ್ ಒಂಥರ ವಿಚಿತ್ರವಾಗಿತ್ತು. ಅವರು ಹಂಗಂತ ಹೇಳ್ಬಿಟ್ಟು ಅವರು ಬೇಸರ ವ್ಯಕ್ತಪಡಿಸಿದ್ಕಲ್ಲ ಇಡೀ ಅವರು ಏನೋ ಮತ್ತೆ ಬೇಜಾರ ಮಾಡ್ತಿದ್ರು ಅಂತ ಅಲ್ಲ, ಅದು ಬಟ್ ಕಾಳಜಿ ಅಂತಾನೂ ತಗೋಬೇಕು. ಯಾಕಂದ್ರೆ ಇಡೀ ನಮ್ಮ ವ್ಯವಸ್ಥೆನೇ ಕುಲ್ಗೆಟ್ ಹೋಗಿದ್ದಾರೆ. ಏನು ಕರೆಕ್ಟ್ ಆಗಿ ಮೆಡಿಸಿನ್ ಅವೈಲಬಲ್ ನೋಡಿ. ಈ ಹಿಪ್ಪೋ ಟ್ರೀಟ್ಮೆಂಟ್ ಶುರು ಮಾಡಿದ್ದು ಈಗ ಮಾರ್ಚ್ ಎಂಡಿಂಗ್ ಅಲ್ಲಿ ಅಥವಾ ಏಪ್ರಿಲ್ ಮೊದಲನೇ ವಾರಕ್ಕೆ ಬನ್ನೇರುಘಟ್ಟದಿಂದ ಒಬ್ರು ವೈದ್ಯರು ಆನಂದ್ ಅಂತ, ಆಮೇಲೆ ನಮ್ಮ ಮೈಸೂರು ಮೃಗಾಲಯದಲ್ಲಿ ಒಬ್ರಿಗೆ ಕನ್ಸಲ್ಟೆಂಟ್ ಇದ್ರಂತೆ ಮದನ್ ಅಂತ. ಎಲ್ಲ ಮದನ್ ಅವರು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂತ ಹ್ಯಾಂಡ್ಗಳೇ ಅವರೆಲ್ಲ ಬಂದು ಅದನ್ನ 2 ದಿನ ಅದನ್ನ ಸೆಲೆಕ್ಟ್ ಮಾಡಿ ಹೊರಗೆ ತೆಗೆದು ಅದನ್ನ ಸ್ಕ್ಯಾನಿಂಗ್ ಮಾಡಬೇಕು, ಎಲ್ಲ ಕಲೆಕ್ಷನ್ ಮಾಡ್ತಾರೆ. ಅದು 2 ದಿನದ ನಂತರ ಸುಮಾರು ಏಪ್ರಿಲ್ 10ನೇ ತಾರೀಕು ಒಂದು ರಿಸಲ್ಟ್ ಬರುತ್ತೆ. ಒಳಗಡೆ ಇರುವಂತ ಇದು ಸತ್ತು ಹೋಗಿರ್ಬೋದು ಅಂತ ಅವರೇ ಅನಲೈಸ್ ಮಾಡ್ತಾರೆ. ಬೇರೆ ಬೇರೆ ತರದ ಮೆಡಿಸಿನ್ ಬರಬೇಕು, ಅದು ಹೊರ ಬರಬೇಕು ಅಂತೇಳಿ ಆ ತರದ್ದು ಶುರು ಮಾಡಿದ್ರು. ಈಗ ಒಳಗಡೆ ಇರೋದು ಭ್ರೂಣ ಜೀವಂತವಾಗಿದೆ, ಇವರು ಅದನ್ನ ಹೊರ ಬರಲಿ ಅಂತೇಳಿ ಟ್ರೈ ಮಾಡ್ತಿದ್ದಾರೆ. ಆ ಪೋಲಿಸ್ ಸಿರಿಂಜ್ ಅದರಿಂದ ಅದಕ್ಕೆ ಇಂಜೆಕ್ಷನ್ ಕೊಡಬೇಕು. ಸೊ ಇದೆಲ್ಲ ಶುರು ಮಾಡಿದ್ರು. ಆದ್ರೆ 14ನೇ ತಾರೀಕು ಬೆಳಗ್ಗೆ ಅದು ಆವರಣದ ಸುತ್ತ ಸ್ವಲ್ಪ ಓಡಾಡಿದ್ದು, ಆ ವಿಡಿಯೋನ ನಾವು ಹಾಕಿದ್ವಿ. ಅದಾದ ನಂತರ ಮಧ್ಯಾಹ್ನದ ನಂತರ ಸೀದಾ ಹೋಗ್ಬಿಟ್ಟು ನೀರಲ್ಲಿ ಪಾಪ ಮಲಗಿದ್ದು, ವಾಪಸ್ ಬರಲಿಲ್ಲ, ಅಲ್ಲೇ ಮೃತಪಟ್ಟಿದೆ. 12 ವರ್ಷ ಅದಕ್ಕೆ. 2 ಇದ್ದಿದ್ದು, ಇನ್ನೊಂದು ವಿಷ್ಣು ಅಂತ ಇದೆ, ಗಂಡು ಹೆಣ್ಣು 2 ಇದ್ದಿದ್ದು. ಇದು ಮೈಸೂರಿಂದ 22ರಲ್ಲಿ ತರ್ತಾರೆ. 2 ಮರಿನೂ ಇಲ್ಲೇ ಹಾಕಿತ್ತು. ಒಂದು ಮರಿ ನೀರಲ್ಲಿ ಮುಳುಗಿದ್ರೆ, ಇನ್ನೊಂದು ಮರಿ ಆ ಮರಿ ಜೊತೆ ಗಲಾಟೆ ಮಾಡಿ ಮೃತಪಟ್ಟಿತ್ತು. ಒಟ್ಟಾರೆ ಒಂಥರ ಶೋಚನೀಯ ಪರಿಸ್ಥಿತಿಯಲ್ಲಿ. ಮತ್ತೆ ಇವೆಲ್ಲ ನೀರಲ್ಲಿ ಅಡಿ ಕೂತವು ಹೊರಗೆ ಬರೋದಿಲ್ಲ, ಹಂಗಾಗಿ ಪ್ರವಾಸಿಗರನ್ನ ಜಾಸ್ತಿ ಅಟ್ರಾಕ್ಟ್ ಮಾಡ್ತವೆ ಅಂತ ನಮಗೆ ಅನ್ಸೋದಿಲ್ಲ. ಅವು ಹೊರಗಡೆ ಬಂದಾಗ ಮಾತ್ರ ಅಟ್ರಾಕ್ಟ್ ಇರ್ತದೆ. ತುಂಬಾ ಡೇಂಜರಸ್ ಇವನ್ನೆಲ್ಲ ಸಾಕೋದು. ಸಾಕಿದ್ಮೇಲೆ ತುಂಬಾ ಕೆಲಸ ಇರುತ್ತೆ. ಈಗ ನೋಡಿ ಅದಕ್ಕೆ ಎಷ್ಟು ಲಕ್ಷ ಖರ್ಚು ಮಾಡಿದ್ರು ಏನೋ ಗೊತ್ತಿಲ್ಲ ಆ ಪ್ರೋಸೆಸ್ ಅಲ್ಲಿ. ಈಗಾಗಲೇ 15 ದಿನ ಬೇರೆ ಡಾಕ್ಟರ್ಗಳೆಲ್ಲ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅಷ್ಟು ಮೆಡಿಸಿನ್, ತುಂಬಾ ಜನ ಲೇಬರ್ಗಳ ಕೆಲಸ ಇರುತ್ತೆ. ಇದೆಲ್ಲ ಹಣ ಎಲ್ಲಿಂದ ಈಗ ಕೊಡಬೇಕು? ಈ ತರದೆಲ್ಲ ಪರಿಸ್ಥಿತಿ ಇದೆ. ಹಿಪ್ಪೋ ಮೃತಪಟ್ಟಿರುವಂತದ್ದು ಬೇರೆ ಕಾರಣದಿಂದ ಅಂತ ಈಗ ಗೊತ್ತಾಗಿರೋದ್ರಿಂದ ತನಿಖೆಯ ಆಯಾಮ ಒಂದಿಷ್ಟು ಬದಲಾಗಬೇಕಾಗತ್ತೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಸಮೀಕ್ಷಾ ರೆಡ್ಡಿ ಮೃತಪಡುವುದರ ಜೊತೆಗೆ ಒಂದಿಷ್ಟು ವ್ಯವಸ್ಥೆಯನ್ನ ಎಕ್ಸ್ಪೋಸ್ ಮಾಡಿ ಹೋದ್ರು. ಶಿವಮೊಗ್ಗ ಮೃಗಾಲಯದ್ದು ಅಲ್ಲಿನ ಜರ್ನಲಿಸ್ಟ್ ಅಥವಾ ಆಕ್ಟಿವಿಸ್ಟ್ಗಳು ಅದೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ಅದಾಗಿ, ಆಮೇಲೆ ಸಚಿವರು ಬಂದ ನಂತರ ಆಗಿರುವಂತಹ ಘಟನೆ ಆಗಿರೋದ್ರಿಂದ ಒಂದ್ ಸ್ವಲ್ಪ ಹೊರ ಬಂತು. ಹೀಗೆ ಎಲ್ಲಾ ಮೃಗಾಲಯಗಳಲ್ಲೂ ಕೂಡ ಬಹಳಷ್ಟು ಸಮಸ್ಯೆಗಳಿದಾವೆ. ಕೃಷ್ಣ ಮೃಗಗಳ ಸರಣಿ ಸಾವುಗಳು ಅದೆಲ್ಲ ಏನಾಯ್ತು ಅಂತಾನೆ ಗೊತ್ತಾಗೋದಿಲ್ಲ. ಈಗ ನಾವ್ ಏನಾದ್ರೂ ಸ್ವಲ್ಪ ಅದನ್ನ ಎತ್ತಬೇಕು, ಅದು ಅಲ್ಲಿಗೆ ಹೋಗಿ ಅಲ್ಲೇ ನೋಡ್ಬೇಕು, ಈ ತರದ ಪರಿಸ್ಥಿತಿ. ಡಿಸಿಎಫ್ಗಳು ಅವರು ಇವರೆಲ್ಲ ಸ್ವಲ್ಪ ರಿಯಾಕ್ಟೇ ಮಾಡೋದಿಲ್ಲ. ಈ ಕೃಷ್ಣ ಮೃಗಗಳದ್ದು ಕಲುಷಿತ ಆಹಾರಗಳಿಗೆ ಅಥವಾ ವಾತಾವರಣಕ್ಕೆ ಅಂತ ಇಟ್ಕೊಳ್ಳೋಣ, ಅದಕ್ಕೆ ಮೃತಪಟ್ಟಿರೋದು. ಎಷ್ಟೊಂದು ಮೃತಪಟ್ಟು ಬೆಳಗಾವಿಯಲ್ಲಿ ಮತ್ತೆ ದಾವಣಗೆರೆಯಲ್ಲಿ. ಉತ್ತರ ಸಿಗದೇ ಇರುವಂತ ಪ್ರಶ್ನೆಗಳೇನಾಗಿರೋದಿಲ್ಲ. ಆ ವರದಿ ಹೊರಗೆ ಬರದೇ ಇರುವಂತಹ ಸುದ್ದಿಗಳಾಗಿ ಉಳಿದುಕೊಳ್ಳುತ್ತವೆ. ಅದೇ ಸಮಸ್ಯೆ ಆಗಿರುವಂತದ್ದು. ಥ್ಯಾಂಕ್ ಯು.